ಎಷ್ಟೋ ಕಾರ್ಯಕ್ರಮಗಳು ನಾವು ಮಾಡಿದ್ವಿ. ಸರ್ಕಾರಿ ಕಾರ್ಯಕ್ರಮಗಳು ಮಾಡಿದ್ವಿ, ಪ್ರೈವೇಟ್ ಕಾರ್ಯಕ್ರಮಗಳು ಮಾಡಿದ್ವಿ. ಆದರೆ ಇಷ್ಟು ಜನಸಂಖ್ಯೆಯನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತೀರಂತ ಹೇಳಿದರೆ ನನಗೆ ಅರ್ಥವಾಗ್ತಕ್ಕಂಥ ಇದು ಮೊದಲನೇ ಸಾರಿ ಅಂತೇಳಿ ನನ್ನ ಭಾವನೆ. ನಾನು ಎಲ್ಲ ದೇವರುಗಳನ್ನೂ ಪ್ರೀತಿಸ್ತೀನಿ, ಬೈಬಲ್ನೂ ಪ್ರೀತಿಸ್ತೀನಿ, ಕುರಾನ್ನೂ ಪ್ರೀತಿಸ್ತೀನಿ, ಭಗವದ್ಗೀತೆನೂ ಪ್ರೀತಿಸ್ತೀನಿ ನಾನು. ಹೀಗಾಗಿ ನನಗೆ ಯಾವ ಜಾತಿಯಲ್ಲೂ ಕೂಡ ಯಾವ ತಾರತಮ್ಯ ಕೂಡ ನನಗಿಲ್ಲ. ನನಗೆ ಪ್ರೀತಿ ಇರ್ತಕ್ಕಂಥ ದೇವರಿಗೆ ಯಾವುದೇ ಜಾತಿಯವರಾಗಲಿ ತನ್ನ ಮನಸ್ಸನ್ನು ಮುಡುಪಾಗಿಡೋದ್ರಲ್ಲಿ ಭಗವಂತನಿಗೆ ಪ್ರಾರ್ಥನೆಗೊಳ್ತಕ್ಕಂಥ ವಿಚಾರದಲ್ಲಾಗಲಿ ಯಾವುದೂ ತಪ್ಪಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹಿಂದೆ ಬಳ್ಳಾರಿಯಲ್ಲಿ 2014ರಿಂದ 2018ರವರೆಗೂ ಅಲ್ಲಿ MLA ಆಗಿದ್ದೆ ನಾನು. ಬಳ್ಳಾರಿ ಪ್ರತಿ ಫಾಸ್ಟರ್ ಅವರು ಕೂಡ ಪ್ರತಿ ಚರ್ಚ್ಗಳಲ್ಲಿ ಕೂಡ ಪ್ರತಿ ವರ್ಷ ಕೂಡ ಎಡೆಬಿಡದೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಬರೀ ಕ್ರಿಸ್ಮಸ್ಗೆ ಮಾತ್ರ ಅಲ್ಲ, ಉಳಿದ ಕಾರ್ಯಕ್ರಮಗಳು ಕೂಡ ಜನವರಿ ತಿಂಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು, ಗುಡ್ ಫ್ರೈಡೇ ಕಾರ್ಯಕ್ರಮಗಳು ಕೂಡ ನನ್ನ ಕರೆಸ್ತಾಯಿದ್ವಿ. ಭಾಳ ಸಂತೋಷವಾಗಿ ಒಪ್ಪಿ ಹೋಗ್ತಾಯಿದ್ದೆ. ಕಾರಣ ಇಷ್ಟೇ, ಎಲ್ಲ ವ್ಯವಸ್ಥೆಗಿಂತ ಇಲ್ಲಿ ಬಂದಿರತಕ್ಕಂಥ ಜನಗಳಲ್ಲಿ ಕೂಡ ಭಾಳ ಡಿಸಿಪ್ಲಿನ್ ಯಾವತ್ತೂ ಕೂಡ ಇರುತ್ತೆ. ಇದು ಭಾಳ ಸಂತೋಷ ಬರ್ತಿರ್ತಕ್ಕಂಥ ಜನಗಳಿವು. ಇಲ್ಲಿ ಯಾವುದೋ ಕಬಾಬ್ ಮಾಡಿದ್ದಾರೆ, ಚಿಕನ್ ಪಲಾವ್ ಮಾಡಿದ್ದಾರೆ ಅಂತೇಳಿ ಇವತ್ತು ನಮ್ಮ ಹುಡುಗರು ಹೇಳ್ತಾಯಿದ್ರು. ಆ ಊಟಕ್ಕೋಸ್ಕರ ಬಂದಿರತಕ್ಕಂಥವ್ರು ಯಾರೂ ಅಲ್ಲ. ಪ್ರೀತಿ ವಿಶ್ವಾಸಕ್ಕೋಸ್ಕರ ದೇವ್ರ ಮೇಲಿರ್ತಕ್ಕಂಥ ಭಕ್ತಿ ಅನನ್ಯ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಯೇಸು ಕ್ರಿಸ್ತನ ನೇರವಾಗಿ ಕಾಣ್ತಿದ್ರು ಕೂಡ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಕಾಣ್ತಕ್ಕಂಥ ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೀನಿ. ಭಗವಂತ ಯೇಸು ಕ್ರಿಸ್ತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಮಕ್ಕಳಿಗೆಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳೆಲ್ಲರೂ ಸತ್ಪ್ರಜೆಗಳನ್ನು ಮಾಡ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಯೇಸು ಕ್ರಿಸ್ತ ನೀಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಯಾಕಂದರೆ ನಮ್ಮ ಹುಡುಗರು NY ಹನುಮಂತಪ್ಪನವರು ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿರಬೇಕಾದ್ರೆ ಕರ್ನಾಟಕದಲ್ಲೇ, ಇನ್ನೂ ಹೈದ್ರಾಬಾದ್ಗೆ ಹೋಗಿರಲಿಲ್ಲ ಅವರು. ಅಲ್ಲಿ ಇನ್ಫ್ಯಾಂಟ್ ಚರ್ಚ್ ಅಂತೇಳಿ ಒಂದಿದೆ, ಅದು ಕಂಟೋನ್ಮೆಂಟ್ನಲ್ಲಿ ಪ್ರತಿ ಫ್ರೈಡೇ ಮತ್ತು ಸಂಡೇ ತಪ್ಪದಲ್ಲೇ ನಮ್ಮ ಅಣ್ಣವರು ನಮ್ಮ 3 ಮಕ್ಕಳನ್ನ ಕರ್ಕೊಂಡು ಆ ಚರ್ಚ್ಗೆ ಹೋಗ್ತಾಯಿದ್ರು. ಅಲ್ಲೇನೋ ಒಂದು ಶಾಂತಿ ಸಮಾಧಾನ ಸಿಕ್ಕುತ್ತೆ. ಒಂದು ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡು ಒಂದು ಕ್ಯಾಂಡ್ಲ್ ಹಚ್ಚಿ ಬಂದರೆ ಎಷ್ಟೋ ಒಂದು ಸಮಾಧಾನ, ಮನಸ್ಸಿಗೆ ನೆಮ್ಮದಿ ತರುತ್ತೆ ಅನ್ನೋ ಭಾವನೆ ಅವರಲ್ಲಿ ಯಾವತ್ತೂ ಮೂಡಿತ್ತು. ಈಗ ನಮ್ಮ ಫಾಸ್ಟರ್ ದೇವೇಂದ್ರ ಅವರು ಹೇಳಬೇಕಾದ್ರೆ NY ಹನುಮಂತಪ್ಪನವ್ರು MP ಆದಾಗ ಇಲ್ಲಿ ಬಂದಿದ್ದರು ಅಂತದ ಕಾರಣ, ಆತ ಭಾಳ ಇಷ್ಟಪಡ್ತಕ್ಕಂಥ ವ್ಯಕ್ತಿ ಏನಾದರೂ ಇದ್ದರೆ ಅದು ಕ್ರಿಸ್ತು, ಜೀಸಸ್ ಕ್ರಿಸ್ತ ಅವ್ರಿಗೆ, ಇನ್ಫ್ಯಾಂಟ್ ಕ್ರಿಸ್ತ ಅವ್ರಿಗೆ ಕೂಡ. ಹೀಗಾಗಿ ಇಲ್ಲಿ ನಿಮ್ಮಲ್ಲಿ 2 ಪಂಗಡಗಳಿರ್ಬೋದು, ಕ್ಯಾಥಲಿಕ್ ಆಗಲಿ ಪ್ರೊಟೆಸ್ಟೆಂಟ್ ಆಗಲಿ. ಈ ಜಾತಿಗಳೆಲ್ಲ ತಾರತಮ್ಯನ ಇಟ್ಕೊಂಡು ನಾವು ಮಾತಾಡ್ತಕ್ಕಂಥ ಭಾವನೆ ಆಗಲಿ ಭಕ್ತಿ ಆಗಲಿ ತೋರಿಸ್ತಕ್ಕಂಥ ಪ್ರಯತ್ನ ನೀವು ಯಾರೂ ಮಾಡಿಲ್ಲ, ಮಾಡೋಂಥ ಪ್ರಯತ್ನವೂ ಮಾಡಿಲ್ಲ. ನಾವೆಲ್ಲರೂ ಒಂದು ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿರ್ತಕ್ಕಂಥ ವ್ಯವಸ್ಥೆನ ನಾವು ಮೂಡಿಸ್ಕೊಳ್ಬೇಕು ಅನ್ನೋ ಭಾವನೆಯನ್ನೇ ನಿಮ್ಮಲ್ಲಿ ಅತಿ ಹೆಚ್ಚಾಗಿ ತಲೆದೂರಿರ್ತಕ್ಕಂಥದ್ದು. 2025ನೇ ಇಸ್ವಿ ಆಗಲಿ 2025 ವರ್ಷಗಳು ಕಳೆದು ಬಿಟ್ಟಿದ್ದು ನಾವು. ಯೇಸು ಕ್ರಿಸ್ತವರು ಭೂಮಿಗೆ ಬಂದು ಚಿಕ್ಕ ಮಗು ಆಗಿರಬೇಕಾದ್ರೆ ಆ ದೇವಮಾನವನಾಗಿ ಈ ಭೂಮಿಗೆ ಬಂದು ಇಳಿದ ಮೇಲೆ ದೇವ ಸಂಕಲ್ಪ ಏನು ಮೂಡಿಸಿ ಬಂದಿತ್ತು, ದೇವ ಏನು ಹೇಳಿ ಕಳಿಸಿದ್ದ, ಆ ದೈವತ್ವದ ಕಾರ್ಯವನ್ನೇ ಅವರು ಮುಡುಪಾಗಿಟ್ಕೊಂಡು ಈ ಭೂಮಿ ಮೇಲೆ ಬೆಳೀತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಜೀವಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಜಾತಿ ಜನಾಂಗದಿಂದಲೇ ಭಕ್ತಿ ಭಾವನೆಯಿಂದ ಭಾಳ ಪ್ರೀತಿಯಿಂದ ನೋಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಚರಿತ್ರೆಗಳಲ್ಲಿ ಓದ್ತೀವಿ.
ಬೈಬಲಲ್ಲಿ ಕೂಡ ಓದ್ಕೊಳ್ತೀವಿ ನಾವು. ಹೀಗಾಗಿ ಯಾವ ಜಾತಿ ಅನ್ನೋದಕ್ಕೆ ಉದಾಹರಣೆ ನಾನು ಕುರುಬ ಜಾತಿಯವರಿಗೆ ಹೇಳ್ತೀನಿ. ನಾನು ಹಿಂದೆ ಚಿಕ್ಕ ಮಗು ಆಗಿರಬೇಕಾದ್ರೆ ಒಬ್ಬ ಕಾಡಿನಲ್ಲಿ ಒಬ್ಬ ಕುರುಬ ಕುರಿ ಕಾಯ್ತಾ ಕೂತ್ಕೊಂಡಿರ್ಬೇಕಾದ್ರೆ ಆ ದೇವಮಾನವ ಬರ್ತಕ್ಕಂಥ ದಾರಿಯಲ್ಲಿ ಆ ವ್ಯಕ್ತಿ ಕೇಳಿದಾಗೆ ಎಲ್ಲಿಂದ ಬಂದ್ರಿ, ಯಾತಕ್ಕೋಸ್ಕರ ಈ ಭೂಮಿಗೆ ಬಂದ್ರಿ ಅಂತ ಕೇಳಬೇಕಾದ್ರೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಭಗವಾನ್ ಕ್ರಿಸ್ತರವರು ಅವ್ರಿಗೆ ನೀಡಿಬಿಟ್ಟು ಅವ್ರನ್ನೊಬ್ಬ ಭಕ್ತರನ್ನಾಗಿ ಮಾಡ್ಕೊಳ್ತಾರೆ. ಇವತ್ತು ನಮ್ಮ ಹುಡುಗರು, ನಮ್ಮ ಹೊನ್ನೂರಪ್ಪ ಅವ್ರು ಬಂದಿದ್ದರು. ನಾನು ಹೇಳಿದೆ, ಅಲ್ಲಲ್ಲಿ ನಿಮಗೂ ಅವ್ರಿಗೂ ಇರ್ತಕ್ಕಂಥ ಸಂಬಂಧ ಅನ್ಯೋನ್ಯ ಭಾವನೆ ಇದೆ, ನಮಗೂ ಆ ಭಾವನೆ ಇದೆ. ಬೇರೆ ತಂದಿದ್ದಾರೆ, ಬೇಡ ಅಂತ ಹೇಳಿದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಬಿಟ್ಟರೆ ನಾನು ನಿಜವಾಗ್ಲೂ ಕೂಡ ಅದನ್ನು ಯಾವುದೂ ಇಷ್ಟಪಡೋನಲ್ಲ. ನೀವು ಕರೆದಿರ್ತಕ್ಕಂಥದ್ದೇ ನನಗೆ ದೊಡ್ಡ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ ನನಗೆ. ನಾನು ಯಾವಾಗೋ ಒಂದು ಸರಿ ಕಾರ್ಯಕ್ರಮಕ್ಕೆ ಒಂದು ಸರಿ ಸಣ್ಣದಾಗಿ ಬಂದಿದ್ದೆ. ನಾನು 2022-23 ಅಂದ್ಕೊಳ್ತೀನಿ. ನಾನು ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಚಿಕ್ಕವಾಗಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಈಗಾಗಲೇ 3 ಸಂಸ್ಥೆಗಳನ್ನು ಕಟ್ತಕ್ಕಂಥ ಕೆಲಸ ಇಲ್ಲಾಗಿದೆ. ಒಂದು KEB ಆಫೀಸ್ ಹಿಂದ್ಗಡೆ ಅದೇನು ನಗರದ್ದು ಶಾಸ್ತ್ರಿ ನಗರದಲ್ಲಿ ಒಂದು, ಆಮೇಲೆ ಇಲ್ಲಿ ಕುಬೇರ್ ನಗರದಲ್ಲಿ ಒಂದು, ಇಲ್ಲೊಂದು ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಕೂಡ ಒಂದು ಗದ್ದಲ ಇಲ್ಲ, ಗಲಾಟೆ ಇಲ್ಲ, ಯಾವ ಭಾವನೆಗಳು ಕೂಡ ಯಾವ ಭಾವನೆಯಲ್ಲಿ ಹಿಂದೂಗಳಿಗೂ ಬರಲಿಲ್ಲ, ಮುಸ್ಲಿಮ್ಸ್ಗೂ ಬರಲಿಲ್ಲ, ಕ್ರಿಶ್ಚಿಯನ್ಸ್ಗೂ ಬರಲಿಲ್ಲ. ನಾವೆಲ್ಲರೂ ಒಂದು ಅನ್ನೋ ಭಾವನೆಯಿಂದ ನಮ್ಮ ಊರಿನಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಯಾವತ್ತೂ ಕೂಡ ನಾವು ಕೂಡ ನಿಮ್ಮ ಹತ್ರ ಇದ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಾವು ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು ಕೂಡ ನಾವು ಮಾಡ್ತೀವಿ. ಭಾಳ ಅನಿರೀಕ್ಷಿತವಾಗಿ ನಾನು ಈ ಕ್ಷೇತ್ರಕ್ಕೆ ಮತ್ತೆ MLA ಆಗಿ ಬಂದೆ. ನಾನು ಸುಮಾರು 25 ವರ್ಷಗಳ ಕಾಲ 97ರಿಂದ ನಾನು MLA ಆಗಿದ್ದು 2014ರವರೆಗೂ. ಅದಾದಮೇಲೆ ಭಗವಂತ ಅಲ್ಲಿ ಕರೆದ ಅಂತೇಳಿ ಯೇಸು ಪ್ರಭುವಿನ ಆಶೀರ್ವಾದ ಮೂಲಕ ಮತ್ತೆ ಬಳ್ಳಾರಿಗೆ ಹೋಗಿ ಬಳ್ಳಾರಿ ರೂರಲಲ್ಲಿ ಕೆಲಸ ಮಾಡಿದೆ. ಆ ಚರ್ಚ್ಗಳು ಕೂಡ ಸಾಕಷ್ಟು ಅನುದಾನಗಳನ್ನು ಕೊಟ್ಟೆ. ಇವತ್ತು ಕೂಡ ಚರ್ಚ್ ಫಾದರ್ಸ್ ಆಗಲಿ, ಫಾಸ್ಟರ್ಸ್ ಆಗಲಿ, ಅಲ್ಲಿರ್ತಕ್ಕಂಥ ಹಿರಿಯರು ಈಗಲೂ ನೆನೆಸ್ತಾ ಇರ್ತಾರೆ. ಈಗಲೂ ಅದೇ ಬಾಂಧವ್ಯ, ಮಮತೆ, ಮಮಕಾರನ ಇಟ್ಕೊಂಡು ನಮ್ಮ ಮಧ್ಯದಲ್ಲಿ ಒಡನಾಟ ನಡೆಸ್ಕೊಂಡು ಹೋಗಿದ್ದಾರೆ. ತದನಂತರ ನಾನು 10 ವರ್ಷದ ನಂತರ ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಯೇಸು ಪ್ರಭುವಿನ ಆಶೀರ್ವಾದದಿಂದ ಇವತ್ತು ನಾನು ಮತ್ತೆ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ಒಂದು 4 ಮಾತುಗಳು ಆ ಭಗವಂತ ನೆನೆಸ್ತಕ್ಕಂಥ ಒಂದು ಕೆಲಸ ನಮ್ಮ ದೇವೇಂದ್ರ ಫಾಸ್ಟರ್ ಅವರು ಮತ್ತು ಅನೇಕ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ಒಟ್ಟುಗೂಡಿ ಇವತ್ತು ಕರೆಸಿಬಿಟ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಭಗವಂತನಿಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಧನ್ಯವಾದಗಳು ನಿಮಗೆ ತಿಳಿಸ್ಬೇಕು ನಾನು. ಯಾಕಂದರೆ ನೀವು ಕರೆದು ಅದು ಅನಿರೀಕ್ಷಿತವಾಗಿ ನಾನು ಈ ಗ್ರಾಮದಲ್ಲಿ ಕೂಡ ಇವತ್ತೇ ಇರಬೇಕಾಯಿತು. ಇವತ್ತು ನಾನು ನೆನ್ನೆನೇ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಕಾರಣಾಂತರದಿಂದ ನಾನು ಹಿಂದಕ್ಕೆ ಉಳಿದೆ ನಾನು. ಆದರೆ ಇದು ಈ ಒಂದು ಮಹಾತ್ಮದ ಒಂದು ಲೀಲೆ ಇಲ್ಲಿ ನಡೆಯುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ನನಗೆ. ಆದರೂ ನಿರೀಕ್ಷಿತವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ಭಗವಂತನ ಸಾನ್ನಿಧ್ಯದಲ್ಲಿ ಇವತ್ತು ಬಂದು ನಾನು ನಿಂತಿದ್ದೇನೆ ಅಂತೇಳಿದರೆ ಅದಕ್ಕೆಲ್ಲ ಭಗವಂತನ ಆಶೀರ್ವಾದನೆ. ನಾನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮಗೆ ಜಾತಿ ಜನಾಂಗ ಇಲ್ಲ. ಯಾವ ದೇವರು ನಮಗೆ ಇಷ್ಟ ಅನ್ನೋದು ಬರುತ್ತೋ ಆ ದೇವರಿಗೇ ನಮಸ್ಕಾರ ಮಾಡಿ. ಯಾವ ದೇವ್ರಲಿಂದ ನಮಗೆ ಅನುಕೂಲ ಆಗುತ್ತೆ, ನಮಗೆ ಶಾಂತಿ ಲಭಿಸುತ್ತಂದರೆ ಆ ದೇವರಿಗೇ ನಮಸ್ಕಾರ ಮಾಡಿ. ಇಂಥ ದೇವ್ರಲಿಂದ ನನಗೆ ಅನಾನುಕೂಲ ಆಗಿಲ್ಲ ಅಂತೆಲ್ಲ, ಎಲ್ಲ ದೇವರುಗಳು ಒಂದೇ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಒಂದೇ ಜಾತಿಯವರಿಗೆ ಕೊಡಲಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಂದಿರತಕ್ಕಂಥದ್ದು 3 ಕೊಟ್ಟಿದ್ದಾನೆ. 3 ಅಂಶಗಳನ್ನು ಕೂಡ ನಮಗೆ ನೈತಿಕ ಹಕ್ಕನ್ನು ಕೊಟ್ಟಿದ್ದಾನೆ. ಫಂಡಮೆಂಟಲ್ ರೈಟ್ಸ್ ಅಂತೇನು ಕರಿತೀವಿ, ಮೂಲಭೂತ ಹಕ್ಕುಗಳು ಕೂಡ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಒಂದು ಭಗವದ್ಗೀತೆ ಆಗಿರ್ಬೋದು, 2ನೇದು ಕುರಾನ್ ಆಗಿರ್ಬೋದು, 3ನೇದು ಬೈಬಲ್ ಆಗಿರ್ಬೋದು. ಕ್ರಿಶ್ಚಿಯನ್ಸಿಗೆ ಬೈಬಲ್, ಮುಸ್ಲಿಮ್ಸಿಗೆ ಕುರಾನ್, ಹಿಂದೂಗಳಿಗೆ ಭಗವದ್ಗೀತೆ ಅಂತ ಈ 3 ಅಂಕಗಳನ್ನು ಸೇರಿಸಿ ಸಂವಿಧಾನ ಬರೆದುಬಿಟ್ಟು ಇವತ್ತು ನಮ್ಮ ಕೊಡುಗೆಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೂಡ ಅಂಬೇಡ್ಕರ್ ಅವರು ಕೂಡ ಈ ಜಾತಿನ ನೀವು ನೆನೆಸ್ಬೇಡ್ರಿ, ಈ ಜಾತಿಗೆ ನೆನೆಸ್ರಿ, ಈ ಜಾತಿಗೆ ಪೂಜೆ ಮಾಡಿರಿ ಅಂತ ಎಲ್ಲ ಹೇಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಅಯೋಗ್ಯರು ಸೇರಿಕೊಂಡು ಇಲ್ಲದೆಲ್ಲ ವಿಚಲಿತವಾಗಿರ್ತಕ್ಕಂಥ ವಿತಂಡವಾಗಿರ್ತಕ್ಕಂಥ ವಾದವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು
ಈ ಜನಾಂಗದಲ್ಲಿರ್ತಕ್ಕಂಥ ಮಮತೆ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಭಗವಂತ ನಮ್ಮೆಲ್ಲರಿಗೂ ಪ್ರೇರಕವಾಗಿ ಪ್ರೇರಣೆ ಕೊಡ್ತಾ ಶಕ್ತಿವಂತನಾಗಿ ನಿಂತು ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡ್ತಾ ಇದ್ದಾನೆ. ಭಗವಂತ ಎಲ್ಲವರಿಗೂ ನಮಗೆ ಆ ಒಂದು ಆಶೀರ್ವಾದ, ಆ ಒಂದು ಶಕ್ತಿ, ಆ ಬಲ ನಮ್ಮಲ್ಲಿಟ್ಟಿರ್ತಾನೆ. ಎಲ್ಲರೂ ಕೂಡ ನೀವಾಗಲಿ ನಾವಾಗಲಿ ಯಾರೂ ಹೆದರಬೇಕಾಗಿಲ್ಲ. ಹೀಗಾಗಿ ನಮ್ಮ ಮನಸ್ಸಿನಂತೆ ನಡಿಬೇಕು. ಮನಸ್ಸಿನಂತೆ ಮಹಾದೇವ ಅಂತ ದೊಡ್ಡವರು ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಆ ಭಗವಂತ ಯಾರೇ ಆಗಿರ್ಬೋದು, ನಮಗಿರ್ಬೋದು ಅದು. ಹೀಗಾಗಿ ಹಿಂದೆ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಕೂಡ ಇದೇ ಪ್ರತಿಪಾದನೆ ಮಾಡಿ ಹೋಗಿರ್ತಕ್ಕಂಥ ಈ ಭೂಮಿಯಲ್ಲಿ ನಾವು ಕೂಡ ಅದೇ ನಡಿಯಲ್ಲಿ ನಡೀತಾ ಇದ್ದೀವಿ. ಯಾವುದೂ ತಾರತಮ್ಯ ಇಲ್ಲ. ಯಾರು ಕೂಡ ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಇಲ್ಲಿ ಭಾಳ ಜನ ಆ ಜಾತಿಯವರು ಇಲ್ಲಿ ಸೇರಿಕೊಂಡಾರೆ, ಈ ಜಾತಿಯವರು ಸೇರಿಕೊಂಡಾರೆ ಅನ್ನೋ ಅಭಿಪ್ರಾಯಗಳು ಕೂಡ ಇಲ್ಲಿ ಬರಬಾರ್ದು. ನಾನು ಒಂದು ಸಾರಿ ನಮ್ಮವರೇ, ನಮಗೆ ಸಂಬಂಧಿಕರೇನೆ ನಾಯಕ ಸಮೂಹಕ್ಕೆ ಸೇರಿರ್ತಕ್ಕಂಥವ್ರು ಅವ್ರ ಮನೆಯಲ್ಲಿ ಒಂದು ಸಾರಿ ಹೋದಾಗ ಅವ್ರ ಮನೆಯಲ್ಲಿರ್ತಕ್ಕಂಥ ಈಶ್ವರನ ಫೋಟೋನೂ ಇರಲಿಲ್ಲ. ಬೇರೆ ದೇವ್ರ ಫೋಟೋಗಳೆಲ್ಲ ತೆಗೆದುಬಿಟ್ರು. ಲಕ್ಷ್ಮೀ, ಸರಸ್ವತಿ, ಈಶ್ವರನು ಏನೇನೋ ಇಟ್ಕೊಳ್ತೀವಿ, ಅವೆಲ್ಲ ತೆಗೆದಾಕಿ ಒಂದೇ ಒಂದು ಯೇಸುವಿನ ಫೋಟೋ ಇಟ್ಕೊಂಡಿದ್ದು ಒಂದು ಫೋಟೋ. ಆ ಫೋಟೋಕ್ಕೆ ದಿವಸ ಕ್ಯಾಂಡ್ಲ್ ಹಚ್ತಾ ಇದ್ದರು. ನಾನು ಹೋಗಿ ಎಮ್ಮನ್ನು ಕೇಳಿದೆ. ನಾನು ಭಾಳ ದಿವ್ಸಕ್ಕೆ ಹೋಗಿದ್ದೆ ಮನೆಗೆ. ಯಾಕಮ್ಮ ಆ ಫೋಟೋಗಳೆಲ್ಲ ತೆಗೆದು ಈ ಫೋಟೋದಲ್ಲಿ ಇಟ್ಟುಕೊಂಡಿದ್ದೀಯಲ್ಲ ನೀನು ಅಂತ ಕೇಳಿದರೆ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ, ನನಗೆ ಆರೋಗ್ಯ ಕೆಟ್ಟೋಗಿತ್ತು, ನನ್ನ ಮನಸ್ಸಿಗೆ ಭಾಳಷ್ಟು ಅಸಮಾಧಾನವಾದಂಥ ಜೀವನದ ಒಂದು ವಾತಾವರಣ ಇಲ್ಲಿ ನೆಲೆ ಊರಿತ್ತು, ನನ್ನ ಮಕ್ಕಳಿಗೂ ಭಾಳಷ್ಟು ಅನಾನುಕೂಲ ಆಗಿತ್ತು, ನನ್ನ ಗಂಡನ ಕೂಡ ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರೋ ಒಬ್ಬರು ಕಿವಿ ಮಾತು ಹೇಳಿ ಇಂಥ ದೇವ್ರಿಗೆ ನೀವು ಮುಡುಪಾಗಿ ಹೋಗು, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಬಂದು ಜೇಸಸ್ ಕ್ರಿಸ್ತ ಅವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಒಂದು ಕ್ಯಾಂಡ್ಲ್ ಹಚ್ಚಿದ್ರಿಂದ ಅವತ್ತಿನಿಂದ ಕೂಡ ನನ್ನ ಆರೋಗ್ಯನೂ ಸುಧಾರಿಸಿದೆ, ನನ್ನ ಮಕ್ಕಳಿಗೂ ಒಳ್ಳೆಯ ಯೋಗ ಸಿಕ್ಕಿದೆ, ನನ್ನ ಗಂಡನ ಆರೋಗ್ಯ ಕೂಡ ಚೆನ್ನಾಗಿದ್ದು ನಮ್ಮ ಕುಟುಂಬ ಭಾಳ ಚೆನ್ನಾಗಿದೆ ಅಂತ ಹೇಳಿದರು. ಅವು ಇದ್ಕೊಂಡು ನಾನು ಬೇರೆ ಮಾತಾಡಲಿಲ್ಲ. ನಾನು ಆ ವಿಚಾರಕ್ಕೆ ಉತ್ತರ ಕೊಡಲಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರಿಗೆ ಯಾವ ರೀತಿ ತಿಳಿಯುತ್ತೋ ಆ ರೀತಿ ಹೇಳ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ತನಗೆ ಇಷ್ಟ ಬಂದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು 10 ಜನಕ್ಕೆ ಅನಾನುಕೂಲ ಆಗ್ದಂಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ರೆ ಯಾವುದಕ್ಕೂ ತೊಂದರೆ ಇಲ್ಲ ಅನ್ನೋ ಭಾವನೆ ನನಗೆ ಅವತ್ತು ಮೂಡಿತು. ಆ ಕಾರಣದಿಂದ ನಾನು ಕೂಡ ದೂರ ಏನಿಲ್ಲ, ಚರ್ಚ್ಗೂ ಹೋಗ್ತೀನಿ, ಕುರಾನ್ ಪಠಣ ಮಾಡಲಿಕ್ಕೆ ನಾನು ಮಸೀದಿಗೂ ಹೋಗ್ತೀನಿ, ಹಿಂದೂ ದೇವಾಲಯಗಳು ಕೂಡ ಹೋಗಿ ಕೂತ್ಕೊಳ್ತೀನಿ. ಯಾಕಂದ್ರೆ ನನ್ನ ನೆಮ್ಮದಿ ಆ ದೇವರುಗಳಲ್ಲಿ, ಅವರ ಸಮ್ಮುಖದಲ್ಲಿ, ಆ ದೇವಸ್ಥಾನಗಳಲ್ಲಿ ಸಿಗೋದ್ರಿಂದ ನಾನು ಅದಕ್ಕೆ ಮಹತ್ವ ಕೊಡ್ತೀನಿ. ಹೀಗಾಗಿ ನೀವು ಕುಂತಿರೋರು ಬೇರೆ ಬೇರೆ ಜಾತಿಯವರು ಇರ್ಬೋದು, ಬೇರೆ ಬೇರೆ ಜನಾಂಗದವ್ರು ಇರ್ಬೋದು, ಬೇರೆ ಭಾವನೆಗಳು ಇಟ್ಕೊಳ್ಳೋದಲ್ಲ. ಹಂಗಂತೇಳಿ ಬರೀ ಜೇಸಸ್ಸು ಕ್ರಿಸ್ತ ಅವ್ರಿಗೆ ಪೂಜೆ ಮಾಡಿರಿ ಅಂತ ಹೇಳಲ್ಲ. ನಿಮಗೆ ಇಷ್ಟ ಬಂದದ ರೀತಿಯಲ್ಲಿ ಯಾವ ದೇವ್ರಿಗೆ ಇಷ್ಟ ಬರುತ್ತೋ, ಯಾವ ದೇವ್ರಿಗೆ ಪೂಜೆ ಮಾಡಬೇಕು, ಯಾವ ದೇವ್ರಿಗೆ ಕೈ ಮುಗಿಬೇಕು ಅನ್ನೋದು, ಯಾವ ದೇವ್ರಲಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನೋಡ್ತಕ್ಕಂಥ ಒಂದು ಹಕ್ಕು ಇಡೀ ಸರ್ಕಾರನೂ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ. ಭಗವಂತ ನಮಗೆಲ್ಲ ಈ ಆಶೀರ್ವಾದನೂ ನೀಡಿದ್ದಾನೆ. ಇವತ್ತು ಇಷ್ಟು ಹೇಳಿ ಭಾಳ ಹೊತ್ತಾಯಿತು. ನಾನು ಇನ್ನೂ 2 ಚರ್ಚ್ಗಳು ಕೂಡ ಅವರು ಕರೆದಿದ್ರೆ ಹೋಗಬೇಕಾಗುತ್ತೆ. ನಿಮ್ಮನ್ನೆಲ್ಲ ನೋಡಿ ಸಂತೋಷವಾಗಿದೆ. ನಾನು ದೇವೇಂದ್ರವ್ರಿಗೆ ಹೇಳ್ತೇನೆ, ನಮ್ಮ ಕಡೆಯಿಂದ ಏನಾದರೂ ಸ್ವಲ್ಪ ಸಹಾಯ ಏನಾದರೂ ಬೇಕಾದರೆ ಸಂದರ್ಭ ಬಂದಾಗೆ ನಾವೆಲ್ಲ ಜೊತೆಗೆ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ವೇದಿಕೆ ಮೇಲೆ ಎಲ್ಲ ನಮ್ಮ ಪಂಚಾಯತಿಯ ಸದಸ್ಯರುಗಳು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಈ ಭಾಗದಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮತ್ತು ಇಲ್ಲಿರ್ತಕ್ಕಂಥ ನಿಮ್ಮ ವೃಂದದ ಎಲ್ಲ ಸದ್ಭಾವನೆಯ ವ್ಯಕ್ತಿಗಳು ಕೂಡ ಹೊಂದಿಸಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯೇಸು ಕ್ರಿಸ್ತ ಸ್ವಾಮಿಯವರು ನಿಮ್ಮೆಲ್ಲರ ಆಶೀರ್ವಾದ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ, ನಿಮ್ಮ ಮಕ್ಕಳು ಕೂಡ ಶ್ರೇಷ್ಠ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಚೈತನ್ಯ ಕೂಡ ನಿಮ್ಮಲ್ಲಿ ಮೂಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಶಾಸಕರು, ನಮ್ಮ ನೆಚ್ಚಿನ ಶಾಸಕರು ನಿಜವಾಗಲೂ ಬೇರೆ ಬೇರೆ ಯೋಚನೆ ಮಾಡಿದ್ರೆ ನಮ್ಮ ಶಾಸಕರು ಉತ್ತಮವಾದ ಶಾಸಕರು ನಮ್ಮ ಕರ್ತನ್ನು ಕೊಟ್ಟಿದ್ದಾನೆ. ಒಂದು ದೊಡ್ಡ ಚಪ್ಪಳ ತಟ್ಟಿನ ಕರ್ತನ ಮೈಪಡಿಸೋಣ, ಗಟ್ಟಿಯ ಚಪ್ಪಳ ತಟ್ಟೋಣ. ಇನ್ನೂ 2 ಸಭೆಗಳನ್ನು ಭೇಟಿ ಮಾಡಬೇಕು. ಈಗ ಅವರು ನಮ್ಮ ಮೊದಲು ಕೇಕ್ ಕಟ್ ಹಾಗೆಯೇ ನಮ್ಮದಲ್ಲಿ ಒಂದೂರು ಸಾಮಣ್ಣ ಭಾಳ ನಮಗೆ ಸಹಕಾರ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಒಂದೂರು ಸಾಮಣ್ಣ ತಂಗಿ ಇರೋದ ಕಾಲದಿಂದಲೂ ಕೂಡ
ವಚನ ನಾಗಪ್ಪ ಇರೋದ ಕಾಲದಿಂದ ನಮ್ಮ ಬಹಳ ಸಹಕಾರವುಳ್ಳ ಮನುಷ್ಯನು. ನಮ್ಮ ಸಾರು ಹೇಳಿದ್ರು ಕುರುಬ ಜನಾಂಗದಲ್ಲಿ ಅಂದರೆ ಮೊದಲು ಯೇಸುಸ್ವಾಮಿ ಕುರುಬ ಜನಾಂಗದವರಿಗೆ ಕಾಣಿಸ್ಕೊಂಡಿದ್ದು ಚರಿತ್ರೆ ನಮ್ಮ ಸಾರಿಗೆ ಗೊತ್ತಾದ್ರಿಂದ ಅವರು ಆ ಮಾಹಿತಿ ಕೊಟ್ಟರು. ಒಂದು ಸಮಯ ಕೂಡ ತುಂಬ ಧನ್ಯವಾದಗಳು ಸಲ್ಲಿಸ್ತೇನೆ. ಚಪ್ಪಲ್ ತಟ್ಟಲು ಗಟ್ಟಿಯಾಗಿ. Bye.